ತಗೊಳ್ಳಿ, ಮಂಗಳಾರತಿ ತಗೊಳ್ಳಿ. ಸುಬ್ಬು, ಪೂಜೆ ಆಯಿತು. ಇನ್ನೇನಾದರೂ ಫಲ ಆ ದೇವ್ರು ಕೊಡಬೇಕು ಅಷ್ಟೇ. ಅಪ್ಪ, ಏನಿಲ್ಲ ಕಣ ಮಗನೇ, ನಿನ್ನ ಬದುಕು ಹೊಸ ದಾರಿಲಿ ಹೆಜ್ಜೆ ಇಡ್ತಾ ಇದ್ದೆ. ಹೊಸ ಜೀವನ ಶುರು ಮಾಡಿದ್ರ, ನಿಮ್ಗೆ ಒಳ್ಳೇದಾಗ್ಲಿ. ಹಾಗೆ ಮನೆಗೆ, ನಮಗೆ ಎಲ್ರಿಗೂ ನಿಮ್ಮಿಂದ ಒಳ್ಳೇದಾಗ್ಲಿ ಕಣ. ನಮ್ಮಿಂದ ಈ ಮನೆಗೆ ಏನ್ ಒಳ್ಳೇದಾಗಕ್ಕೆ ಸಾಧ್ಯ ಮಾವ? ಇದೇನ್ ಶ್ರಾವಣಿಯಮ್ಮ ಹಿಂಗೆ ಹೇಳ್ಬಿಟ್ರೆ? ಈ ಮನೆ ಬೆಳಗೋ ರಾಜ್ಕುಮಾರ ನಿಮ್ಮಿಂದ ತಾನೇ ಬರಬೇಕು. ಅದೇನೋ ಹೇಳ್ತಾರಲ್ಲ, ಆರ್ತಿಗೊಬ್ರು ಕೀರ್ತಿಗೊಬ್ರು ಅಂತ. ಆದ್ರೆ ನಮ್ಗೆ ಆರ್ತಿಗೊಬ್ರು ಕೀರ್ತಿಗೊಬ್ರು ಮಾತ್ರ ಸಾಕಾಗಲ್ಲ. ಸ್ಫೂರ್ತಿಗೆ, ಪ್ರೀತಿಗೆ, ಶಾಂತಿಗೆ, ಈ ಮನೇಲಿ ನಡೆಯೋ ಕ್ರಾಂತಿಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಬೇಕು. ಅಮ್ಮ, ನೀನೇನು ಈ ಮನೆನ ಮಕ್ಳ ಸಾಮ್ರಾಜ್ಯನೇ ಮಾಡ್ಬೇಕಂತ ಹೊರಟಿದ್ಯಾ? ಮಕ್ಕಳಿರಲ್ಲವ್ವ ಮನೆ ತುಂಬ ಅನ್ನೋ ಮಾತೇ ಇಲ್ವನೋ? ಆ ಮಾತು ನಿಜ ಆಗ್ಲಿ ಬಿಡು. ನಮ್ಮ ಮನೇಲಿರೋದು ಸಾಲಿಗ್ರಾಮದ ಮಹಾರಾಣಿ. ಸಾಲಿಗ್ರಾಮದ ಮನೆಯಲ್ಲಿ ತಿಂದವರು, ಉಂಡವರು, ಆ ಮನೆಯಿಂದ ಬೆಳೆದವರು ಎಷ್ಟೋ ಜನ ಇದ್ದಾರೆ ಕಣೋ. ಅಂಥದ್ರಲ್ಲಿ ಆ ಮನೆ ಮಹಾಲಕ್ಷ್ಮಿ ನಮ್ಮನೇಲಿರುವಾಗ ಸಾಲಿಗ್ರಾಮದ ಕುಡಿ ಬೆಳೆಸೋ ಪುಣ್ಯ ನಮಗಿರಬಾರ್ದಾ? ಹೌದು ಕೂಸ, ಹೊಸ ಬದುಕು, ಹೊಸ ದಾರಿ. ದಾರಿ ಅಂದ್ಮೇಲೆ ಹೂವಿನ ಹಾಸೆ ಇರಲ್ಲ. ಕಲ್ಲು ಮುಳ್ಳು, ಕಷ್ಟ ಸುಖ ಎಲ್ಲ ಇರ್ತವ. ಎಲ್ಲ ನಿಭಾಯಿಸ್ಕೊಂಡು ಇಬ್ರು ಸೋಲ್ದೆ ಜೊತೆಯಾಗಿ ಹೆಜ್ಜೆ ಇಡ್ರಿ. ನಿಮ್ಮಿಬ್ರು ಶಕ್ತಿ ಅಂದ್ರ ನಿಮ್ಮಿಬ್ರು ಮಧ್ಯೆ ಇರೋ ನಂಬಿಕೆ. ಪ್ರೀತಿ ಇರೋ ಕಡೆ ನಂಬಿಕೆ ಇರ್ತದ, ನಂಬಿಕೆ ಇರೋ ಕಡೆ ನಗು ತಾನಾಗೇ ಇರ್ತದ. ಎಲ್ಲಿ ನಂಬಿಕೆ ಹೋಗ್ತದ ಅಲ್ಲಿ ಅಗ್ನಿ ಪರೀಕ್ಷೆ ಶುರುವಾಗ್ತದ. ಇಲ್ಲ ಅವರ, ನಾವು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ನಮ್ಮಿಬ್ರು ಮಧ್ಯ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರೂ ಆಶೀರ್ವಾದ ಇರುವಾಗ ನಮ್ಮ ಪ್ರೀತಿ ಹೀಗೆ ಗಟ್ಟಿಯಾಗಿರುತ್ತೆ. ಹೌದಮ್ಮ, ನೀವು ದೊಡ್ಡವರು ಇಷ್ಟೊಳ್ಳೆ ಮಾತುಗಳನ್ನ ಆಡಿದ್ದೀರಾ. ನಿಮ್ಮ ಮಾತುಗಳೇ ನಮಗ್ ಸ್ಫೂರ್ತಿ. ಸರಿ, ಪೂಜೆ ಆಯ್ತಲ್ಲ, ತಿಂಡಿಗೆ ರೆಡಿ ಮಾಡ್ಬಿಡ್ತೀನಿ. ಐಶು, ನೀನು ಬಾ.